ಹುಣಸೂರು ತಾಲೂಕಿನಾದ್ಯಂತ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಗಾಂಜಾ ಮಾರಾಟ ಅವ್ಯಾಹತವಾಗಿ ನಡೀತಾ ಇದೆ. ಪಂಪ್ ಸೆಟ್ಗಳ ಮೋಟಾರ್ ಸ್ಟಾರ್ಟರ್ ಕೇಬಲ್ ಕಳ್ಳತನ ಹೆಚ್ಚಿದೆ. ಸಿಸಿ ಕ್ಯಾಮೆರಾಗಳಿಲ್ಲದೆ ಅಪರಾಧ ಪ್ರಕರಣಗಳು ಪತ್ತೆಯಾಗ್ತಾ ಇಲ್ಲ ಅಂತ ಸಾರ್ವಜನಿಕರು ಪೊಲೀಸ್ ಜನಸಂಪರ್ಕ ಹಾಗೂ ಜಾಗೃತಿ ಸಭೆಯಲ್ಲಿ ಸಮಸ್ಯೆಗಳನ್ನು ಪ್ರತಿಬಿಂಬಿಸಿದರು. ಪೊಲೀಸ್ ಇಲಾಖೆ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ನೇತೃತ್ವದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ತಾಲೂಕಿನ 10 ಸಮಸ್ಯೆಗಳ ಸರಮಾಲೆಯೇ ಕೇಳಿಬಂತು. ಕಟ್ಟೆ ಮಳಲವಾಡಿ ಹನಗೋಡು ಭಾಗದ ಹಳ್ಳಿಗಳಲ್ಲಿ ನಗರದ ಸರಸ್ವತಿಪುರಂ ರಂಗನಾಥ ಬಡಾವಣೆ ಸೇರಿದಂತೆ ಬಹುತೇಕ ಕಡೆಗಳ ಮನೆ ಅಂಗಡಿಗಳಲ್ಲಿ ಮದ್ಯ ಹಾಗೂ ಗಾಂಜಾ ಮಾರಾಟ ನಡೀತಾ ಇದೆ. ಕಟ್ಟೆ ಮಳಲವಾಡಿಗೆ ಬೈಕ್ಗಳಲ್ಲಿ ತಂದು ಗಾಂಜಾ ಮಾರ್ತಾ ಇದ್ದು ಸಣ್ಣ ಮಕ್ಕಳು ಸೇವಿಸುತ್ತಿದ್ದಾರೆ. 10 ಕುಟುಂಬಗಳ ಬೀದಿಗೆ ಬಿದ್ದಿವೆ ಅಂತ ನೆರಳುಕುಪ್ಪೆ ಮಹಾದೇವ್ ರೇಣುಕಾ, ಬೀರತಮ್ಮನಹಳ್ಳಿಯ ಅಪ್ಪಣ್ಣ, ನಿಂಗರಾಜ್ ಮಲ್ನಾಡಿ, ಇಮ್ರಾನ್ ಯೂನುಸ್ ಅನೇಕ ಮುಖಂಡರು ದೂರಿದರು. ಪ್ರತಿ ದೂರು ತಾಳ್ಮೆಯಿಂದ ಆಲಿಸಿದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಸ್ಥಳದಲ್ಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಖಡಕ್ ಸೂಚನೆಯನ್ನು ನೀಡಿದರು. ಸಭೆಯಲ್ಲಿ ಹುಣಸೂರು ಡಿವೈಎಸ್ಪಿ, ಸಿಪಿಐ, ಪಿಎಸ್ಐಗಳು ಸೇರಿದಂತೆ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆ ಅಧಿಕಾರಿಗಳು ಹಾಜರಿದ್ದರು. ಸಿಸಿಟಿವಿ ಅಳವಡಿಸೋದಿರ್ಬೋದು ಅಥವಾ ಸಿಗ್ನಲ್ ಲೈಟ್ ಅಳವಡಿಸೋದಿರ್ಬೋದು, ರೋಡ್ ಹಂಸ ಆಗೋದಿರ್ಬೋದು, ಹಲವಾರು ಪಾರ್ಕಿಂಗ್ ಫುಟ್ಪಾತ್ನಲ್ಲಿ ಪಾರ್ಕಿಂಗ್ ಆಗೋದಿರ್ಬೋದು, ಹೀಗೆ ಹಲವಾರು ವಿಷಯಗಳ ಗಮನಕ್ಕೆ ತಂದಿದ್ದೀರಿ. ನಾನು ಈಗಾಗಲೇ ಹೇಳಿದಾಗೆ ಹುಣಸೂರು ಪಟ್ಟಣಕ್ಕೆ ಹೊಸ ಒಬ್ಬರು ಇನ್ಸ್ಪೆಕ್ಟರ್ ಸಹಿತ ಬರ್ತಾ ಇದ್ದಾರೆ. ಅವರಿಗೆ ನಾನು ಫಸ್ಟ್ ಟಾಸ್ಕ್ ಕೊಡದೆ ಒಂದು ಹುಣಸೂರು ಪಟ್ಟಣದಲ್ಲಿರುವ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಮತ್ತು ಏನಾದರೂ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯವನ್ನು ಅವರಿಗೆ ನಾನು ಕೊಡ್ತಾ ಇದ್ದೇನೆ. ಸೊ ಅದ್ರ ಜೊತೆಗೆ ಬ್ರಿಡ್ಜ್ ಬಗ್ಗೆ ಹೇಳಿದ್ರು. ಕೆಲವೊಬ್ರು JLP ರೋಡ್ನಲ್ಲಿ ಕೆಲವೊಂದು ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತೇಳಿ ಹೇಳಿದ್ರು. ಅದನ್ನು ಸಹಿತ ನಾವು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಪೊಲೀಸಿಂಗ್ ಇರ್ಬೋದು ಅಥವಾ ಪೆಟ್ರೋಲಿಂಗ್ ಇರ್ಬೋದು ಅದನ್ನು ಸಹಿತ ಬಲಪಡಿಸುವ ಒಂದು ಕೆಲಸನ ಮಾಡ್ತೀವಿ. ಸಾಕಷ್ಟು ಗ್ರಾಮಗಳಿಂದ ತಾವೆಲ್ಲ ಬಂದಿದ್ದೀರಿ. ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳಲ್ಲಿ ಎಲ್ಲ ಅಂಗಡಿಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಸಾರಾಯಿ ಮಾರಾಟನ ಬಹಳ ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಸದ್ಯದಲ್ಲೇ ಎಕ್ಸೈಸ್ ಇಲಾಖೆ ಅಧಿಕಾರಿಗಳನ್ನು ಸಹಿತ ನಾವು ಕರೆದು ಮೀಟಿಂಗ್ ಮಾಡ್ತೀವಿ. ಈ ಥರದ್ದು ಏನೋ ಲೈಸೆನ್ಸ್ ಶಾಪ್ ಬಿಟ್ಟು ಬೇರೆ ಕಡೆ ಏನು ಮಾರಾಟ ಆಗ್ತಾ ಇದೆ, ಎಸ್ಪೆಷಲಿ ಹಳ್ಳಿಗಳಲ್ಲಿ ಇರ್ಬೋದು, ದಲಿತ ಕಾಲನಿಗಳಿರ್ಬೋದು, ಅಂಥ ಕಡೆ ಅದನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಇಲಾಖೆಯನ್ನು ಸಹಿತ ನಾವು ಮಾಡ್ತೀವಿ. ಅದೇ ರೀತಿ ಗಾಂಜಾ ಮತ್ತು ಇತರೆ ಚಟುವಟಿಕೆಗಳ ಬಗ್ಗೆ ಹೇಳಿದ್ರು, ಅದನ್ನು ಸಹಿತ ನಾವು ಒಂದು ಹೆಚ್ಚಿನ ಪ್ರಯಾರಿಟಿ ಮೇಲೆ ಮಾಡ್ತೀವಿ. ಮುಖ್ಯವಾಗಿ 2-3 ಕಡೆ ಅನಗೋಡು ಇರ್ಬೋದು, ಗದ್ದಿಗೆ ಇರ್ಬೋದು, ಇನ್ನೊಂದು ಯಾವುದು ಗಾವಡಗೆರೆ, ಬಂಡಿಕುಪ್ಪೆ ಇಲ್ಲಿ ಎಲ್ಲ ಔಟ್ ಪೋಸ್ಟ್ ಮಾಡ್ಬೇಕಂತೇಳಿ ಹೇಳಿದ್ರು. ಪೊಲೀಸ್ ಔಟ್ ಪೋಸ್ಟ್ ಮಾಡಬೇಕಾದ್ರೆ ಒಂದು ದೊಡ್ಡ ಕ್ರೈಟೀರಿಯಾ ಇದೆ. ಇದ್ರ ಪ್ರಕಾರ ಅಷ್ಟೊಂದು ಕೇಸ್ ಆಗ್ತಾ ಇರಬೇಕು ಅಥವಾ ಅಷ್ಟೊಂದು ಕಾನೂನು ಸುಳಿದ್ರೆ ಅಲ್ಲಿ ಒಂದು ಸಮಸ್ಯೆ ಇದ್ರೆ ಮಾತ್ರ ಅದನ್ನು ಮಾಡಲಿಕ್ಕೆ ಪ್ರಯೋಜನ ಇದೆ. ಆದರೂ ಸಹಿತ ನಾವು ತಾತ್ಕಾಲಿಕವಾಗಿ ಈ ಪೊಲೀಸ್ ಚೆಕ್ ಪೋಸ್ಟ್ಗಳನ್ನು, ಚೌಕಿಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಸಹಿತ ನಾವು ನಮ್ಮ ಇಲಾಖೆಯ ನಮ್ಮ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಸಹಿತ ಮಾಡ್ತೀವಿ. ಒಂದು ಏನಂತಂದ್ರೆ ಸದ್ಯದಲ್ಲಿ ನಮಗೆ ರಿಕ್ರೂಟ್ಮೆಂಟ್ ಸದ್ಯ ಒಳ ಮೀಸಲಾತಿ ಮತ್ತೆ ಹಲವಾರು ಟೆಕ್ನಿಕಲ್ ತೊಂದರೆಯಿಂದಾಗಿ ರಿಕ್ರೂಟ್ಮೆಂಟ್ ಆಗಿಲ್ಲ ಸದ್ಯದಲ್ಲಿ. ಹೀಗಾಗಿ ವೇಕೆನ್ಸಿ ಬಹಳ ಇದೆ. ಹುಣಸೂರು ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯ ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ಹುಣಸೂರಿನಲ್ಲಿ ಜಾಸ್ತಿ ಸಿಬ್ಬಂದಿ ಇದ್ದಾರೆ. ಸರಗೂರು, ಕೋಟೆ ಅಥವಾ ಟಿ ನರಸೀಪುರ ಕಡೆ ಸಿಬ್ಬಂದಿಗಳು ಕಡಿಮೆ ಇದ್ದಾರೆ. ಇಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಇದ್ದಾರೆ. ಆದರೂ ಸಹಿತ ಕೆಲವು ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಆದ್ಮೇಲೆ ಹೆಚ್ಚಿನ ಒಂದು ಸಿಬ್ಬಂದಿಗಳು ಬಂದ ಮೇಲೆ ಇನ್ನಷ್ಟು ನಮ್ಮ ಪೊಲೀಸ್ ವ್ಯವಸ್ಥೆ ಬಲಪಡಿಸುವ ಒಂದು ಕೆಲಸನ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಹುಣಸೂರಿನ ಜನತೆ ನೀವೆಲ್ಲ ನಮ್ಮ ಇಲಾಖೆ ಜೊತೆ ಒಂದು ವಿಶ್ವಾಸವಿಟ್ಟು ಇಲಾಖೆಗೆ ಸಹಕಾರಿಯಾಗುವಂತ ಒಂದು ಎಲ್ಲ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ. ಇಲಾಖೆ ಮೇಲೆ ನಂಬಿಕೆ ಇಟ್ಟು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಈ ಒಂದು ಸಭೆಯನ್ನ ಇಷ್ಟು ಸಕ್ಸಸ್ ಮಾಡಲಿಕ್ಕೆ ತಾವು ಸಹಿತ ಕಾರಣಕರ್ತರಾಗಿದ್ದೀರಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮಸ್ಕರಿಸಿ ಹಲವಾರು ವಿಷಯಗಳು ಇನ್ನು ಫ್ಲೆಕ್ಸ್ ಬಗ್ಗೆ ಹೇಳಿದ್ರು, ಬಹಳ ಇಂಪಾರ್ಟೆಂಟ್. ನಮ್ಮ ಅದ ಕೇಸ್ ಒಂದು ಮಾಡಿದೀವಿ, ಬಟ್ ನಮಗೆ ಮಾಹಿತಿ ಕೊಡಿ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ. ಹಂಗೆ ಅಂಗಡಿಯಲ್ಲಿ ಏನಾದ್ರು ಮಾರಾಟ ಮಾಡ್ತಾ ಇದ್ದಾರಾ?
ಕದೋಚಿ ಸೊ ಆನ್ಲೈನಲ್ಲೂ ನಡೀತಾ ಇದೆ. ತೆಗೆದಾಕಿದ್ರು, ಅದಕ್ಕೆ ಚಪ್ಪಲಿ ಹಾರ ಹಾಕಿದ್ರು, ಹೀಗೆ ಅನೇಕ ಇದು ಕಿಡಿಗೇಡಿಗಳು ಅನೇಕ ರೀತಿಯಲ್ಲಿ ಅದನ್ನ ಹಾಳು ಮಾಡುವಂತ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಹಂಗಾಗಿ ನೀವು ಬಹಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ರಿ. ಯಾವುದೇ ಹಬ್ಬ ಆಗಲಿ ಅಥವಾ ಯಾವುದೇ ಒಂದು ಹುಟ್ಟುಹಬ್ಬ ಇರಲಿ ಅಥವಾ ಜಾತ್ರೆ ಆಗಲಿ, ಫ್ಲೆಕ್ಸ್ ಅದನ್ನ ಕಾರ್ಯಕ್ರಮ ಮುಗಿದ ಒಂದು 24 ಗಂಟೆ ಒಳಗಾಗಿ ಅದನ್ನು ತೆರವುಗೊಳಿಸಿದಲ್ಲಿ ಇಂಥ ಒಂದು ಚಟುವಟಿಕೆಗಳನ್ನ ತಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಸಜೆಷನ್ ಪ್ರಕಾರ ಅದನ್ನು ಸಹಿತ ನಾವು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಾವೆಲ್ಲ ಸೇರಿದಿರಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಸೊ ತಮಗೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆಯಿಂದ ನಮಸ್ಕರಿಸಿ ನನ್ನ ಇಲ್ಲ ಅಂತಂದ್ರೆ ಕೇಸ್ಗಳು ಕೌಂಟರ್ ಕೇಸ್ಗಳು ಜಾಸ್ತಿ ಆಗ್ತದೆ. ನಿಮ್ಮ ಕಡೆಗೆ ಅದು ಅಸಾಧ್ಯ ಉಂಟಾಗುವ ಮತ್ತೊಂದು ನಮ್ದು ಅಸ್ಪೃಶ್ಯತೆ ಕಾನೂನು ಮತ್ತೆ ನಮ್ಮ ಇತರೆ ಸಮುದಾಯಗಳ ಸಹಕಾರದಿಂದ ಕಡಿಮೆ ಆಗ್ತಾ ಇದೆ. ಕೆಲವು ಕಡೆ ಇದು ಕೂಡ ಅಸ್ಪೃಶ್ಯತೆ ಇದೆ, ಅದು ಭೌತಿಕವಾಗಿದೆ ಮತ್ತು ಅಭೌತಿಕವಾಗಿದೆ, ಕಮ್ಮಿ ಇದೆ. ಆದರೂ ಕೆಲವು ಕಡೆ ಅಂತೂ ಇದೆ. ನಮ್ಮ ಹುಣಸೂರಿನಲ್ಲಿ ಇತ್ತೀಚೆಗೆ ಮೊನ್ನೆ ನಾವು DSP ಅನ್ನು ಕರೆದಿದ್ದು, ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಕರೆದಿದ್ದು, ಅವರು ನಿಮ್ಮಿಂಡಿಯಲ್ಲಿದ್ದರು. ಬ್ರಾಹ್ಮಣ ಸಮಾಜದ ಒಂದು ಕೀರೆಯವರನ್ನೇ ದಲಿತ ಸಮಾಜವನ್ನ ಕರೆದು ಆ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಟ್ಟು ನಮ್ಮ ಕೈಯಲ್ಲಿ ದಲಿತ ಸಮಾಜದ ಮುಖಂಡರ ಕೈಯಲ್ಲಿ ತೇರನ್ನ ರಥವನ್ನು ಇಳಿಸಿ ಪೂಜಾ ಕಾರ್ಯತೆಯನ್ನು ಮಾಡಿ ಸಾಪತ್ಯ ಬದಲನ್ನು ಮಾಡೋಂಥ ಒಂದು ಕಾರ್ಯ ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಸರ್. ಇದು ಹುಣಸೂರಿನ ಅತ್ಯಂತ ಬಹಳ ಒಂದು